ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ 15ನೇ ತಾರೀಕು ತಮ್ಮೆಲ್ಲರಿಗೂ ತಿಳಿದಿರುವಂಥ ವಿಷಯ. ಸ್ವತಂತ್ರಗೊಂಡಂಥ ದಿನ ಆಗಸ್ಟ್ 15. 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವತಂತ್ರ ದೊರಕಿದಂಥ ದಿನ. ಆಗಸ್ಟ್ 15ಕ್ಕೆ ಸ್ವತಂತ್ರಗೊಂಡು 79 ವರ್ಷಗಳು ಪೂರೈಸ್ತಾ ಇದ್ದೀವಿ. ಈ ಒಂದು 79 ವಸಂತಗಳನ್ನು ಪೂರೈಸುತ್ತಿರುವಂಥ ನಾವು ಭಾರತೀಯರು ಎಲ್ಲೋ ಒಂದು ಕಡೆ ನಮಗೆ ಸ್ವತಂತ್ರವನ್ನು ದೊರಕಿಸಿಕೊಟ್ಟಂಥ ಮಹನೀಯರ ಬಗ್ಗೆ, ಅವರು ಮಾಡಿದಂಥ ತ್ಯಾಗ ಬಲಿದಾನದ ಬಗ್ಗೆ, ಅವರು ಮಾಡಿದಂಥ ಹೋರಾಟದ ಬಗ್ಗೆ ನಾವೆಲ್ಲೋ ಒಂದು ಕಡೆ ಮರಿತಾ ಇರುವಂಥದ್ದು ಒಂದು ವಿಷಯವಾಗಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಾದರೂ ಸಹ ನಾವು ಮತ್ತೊಮ್ಮೆ ನಮ್ಮ ಸ್ವತಂತ್ರ ಹೋರಾಟದ ಒಂದು ಮೆಲುಕನ್ನು ಹಾಕುವಂಥದ್ದು ನಾವೆಲ್ಲ ಭಾರತೀಯರಿಗೆ ಕರ್ತವ್ಯವಾಗಿದೆ. ನಮಗೆ ಭಾರತಕ್ಕೆ ಸ್ವತಂತ್ರಗೊಳ್ಬೇಕಾದ್ರೆ ಯಾರೆಲ್ಲ ಮಹಾನ್ ನಾಯಕರು ಅಂತೇಳಿ ಕರೆಸ್ಕೊತಾ ಹೋಗ್ತೀವಲ್ಲ, ಅವರು ಯಾವ ರೀತಿ ಹೋರಾಟವನ್ನು ಮಾಡಿದರು, ಹೇಗೆಲ್ಲ ಚಳುವಳಿಗಳನ್ನು ಮಾಡಿದರು, ಬೃಹತ್ತಾಕಾರವಾಗಿ ನಮ್ಮಲ್ಲಿ ನೆಲೆಯೂರಿದಂಥ ಬ್ರಿಟಿಷರನ್ನು ನಮ್ಮ ರಾಷ್ಟ್ರದಿಂದ ಮತ್ತೊಮ್ಮೆ ಹಿಮ್ಮೆಟ್ಟಿಸಬೇಕಾದ್ರೆ ಹೇಗೆ ತೀವ್ರತರವಾದಂಥ ಚಳುವಳಿಗಳನ್ನು ಪ್ರಾರಂಭ ಮಾಡಿದ್ರು, ಮತ್ತು ಆ ಸಂದರ್ಭದಲ್ಲಿ ಎಲ್ಲ ಭಾರತೀಯರನ್ನು ಒಗ್ಗೂಡಿಸಿ ಸಂಘಟಿಸಿ ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ರು, ಈ ಒಂದು ವಿಚಾರಗಳನ್ನು ನೋಡ್ತಾ ಹೋದರೆ ಭಾರತಕ್ಕೆ 1947ರಲ್ಲಿ ಸ್ವತಂತ್ರ ದೊರಕಿದರೂ ಸಹ ಅದು ಒಂದು ವರ್ಷದಲ್ಲಾಗಲಿ ಅಥವಾ ಒಂದು ಹೋರಾಟದ ಫಲವಾಗಿ ನಮಗೆ ಸುಲಭವಾಗಿ ಭಾರತಕ್ಕೆ ಸ್ವತಂತ್ರ ಬರಲಿಲ್ಲ. ಸ್ವತಂತ್ರಗೊಳ್ಳಬೇಕಾದ್ರೆ ಸುದೀರ್ಘ ಹೋರಾಟವನ್ನು ಮಾಡಬೇಕಾಗಿತ್ತು. ಹಲವಾರು ಮಹನೀಯರು ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸ್ಕೊಳ್ಬೇಕಾಗಿತ್ತು. ಅವರದೇ ಆದಂಥ ಒಂದು ಚಳುವಳಿಕೆ ಮೂಲಕ ಬ್ರಿಟಿಷರಿಗೆ ವಿರುದ್ಧ ಹೋರಾಡಬೇಕಾಗಿತ್ತು. ಸುಮಾರು ನಾಯಕರು ಸ್ವತಂತ್ರ ಹೋರಾಟಗಾರರಾಗಿ ನೇತೃತ್ವವನ್ನು ವಹಿಸಿಕೊಂಡು ಹೋರಾಟವನ್ನು ಪ್ರಾರಂಭ ಮಾಡಿ ತೀವ್ರತರವಾದ ಚಳುವಳಿಯನ್ನು ಮಾಡಿ ಲಕ್ಷಾಂತರ ಮಂದಿಯನ್ನು ಆ ಒಂದು ಹೋರಾಟದಲ್ಲಿ ಭಾಗವಹಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮಗೆ ಸ್ವತಂತ್ರವನ್ನು ದೊರಕಿಸಿಕೊಂಡಂಥದ್ದು ನಮ್ಮ ಇತಿಹಾಸದ ಪುಟದಲ್ಲಿ ಅವಿಸ್ಮರಣೀಯವಾಗಿ ನೆಲೆಸಿರುವಂಥ ವಿಷಯವಾಗಿದೆ. ನಾನು ಮೊದಲೇ ಹೇಳಿದೆ, ಸ್ವತಂತ್ರ ಅನ್ನುವಂಥದ್ದು ಒಂದು ದಿನವಾಗಲಿ ಒಂದು ಹೋರಾಟದಿಂದಾಗಲಿ ನಮಗೆ ದೊರಕಲಿಲ್ಲ. ಅಷ್ಟು ಸುಲಭ ತುತ್ತಲ್ಲ ನಮಗೆ ಭಾರತಕ್ಕೆ ಸ್ವತಂತ್ರ. ಸುದೀರ್ಘ 90 ವರ್ಷಗಳ ಹೋರಾಟದ ಫಲ ನಮಗೆ ಸ್ವತಂತ್ರ ದೊರಕಿರುವಂಥದ್ದು. 1857ರ ಒಂದು ಸಿಪಾಯಿ ದಂಗೆ ಅನ್ನುವಂಥದ್ದು ನಮ್ಮ ಭಾರತ ಸ್ವತಂತ್ರ ಹೋರಾಟಕ್ಕೆ ಸ್ವತಂತ್ರಗೊಳ್ಳಕ್ಕೆ ಅದೊಂದು ಮುಂಚೂಣಿ ಅನ್ನುವಂಥದ್ದು. ಆ ಒಂದು ಘಟನೆ ಮುಂಚೂಣಿಯಲ್ಲಿ ನಿಲ್ಲುವಂಥ ಅಂದು 1857ರಲ್ಲಿ ಪ್ರಾರಂಭವಾದಂಥ ಸ್ವತಂತ್ರ ಹೋರಾಟ ಚಳುವಳಿ ಸುದೀರ್ಘ 90 ವರ್ಷಗಳ ಕಾಲ ಹಲವಾರು ಚಳುವಳಿಯ ಮೂಲಕ ಹಲವಾರು ನಾಯಕರು ನೇತೃತ್ವ ವಹಿಸಿಕೊಂಡು ನಮಗೆ 1947ರಲ್ಲಿ ಸ್ವತಂತ್ರವು ದೊರಕಿಸಿಕೊಡ್ತಾರೆ. ಅಂಥ ಮಹನೀಯರನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳುವಂಥದ್ದು, ಮತ್ತೊಮ್ಮೆ ಸ್ಮರಣೆ ಮಾಡಿಕೊಳ್ಳುವಂಥದ್ದು, ಅವರು ಕೊಟ್ಟಂಥ ತ್ಯಾಗ ಇರ್ಬೋದು, ಬಲಿದಾನ ಇರ್ಬೋದು. ಏಕೆಂದರೆ ಅವರು ಲಕ್ಷಾಂತರ ಮಂದಿ, ಲಕ್ಷಾಂತರ ದೇಶಭಕ್ತರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸಾವಿರಾರು ಮಂದಿ ಪ್ರಾಣವನ್ನೇ ಕಳೆದುಕೊಂಡಂಥದ್ದು, ಲಕ್ಷಾಂತರ ಮಂದಿ ಬ್ರಿಟಿಷರ ಶಿಕ್ಷೆಗೆ ಗುರಿಯಾಗಿರುವಂಥದ್ದು, ಲಾಠಿ ಏಟನ್ನು ತಿಂದಿರುವಂಥದ್ದು, ಬೋಟಿನಿಂದ ವಧಿಸಿಕೊಂಡಿರುವಂಥದ್ದು, ಗುಂಡೇಟು ತಿಂದಿರುವಂಥದ್ದು, ನೇಣಿಗೆ ಹಾಕಿರುವಂಥದ್ದು, ಸೆರೆಮನೆ ವಾಸವನ್ನು ಅನುಭವಿಸಿರುವಂಥದ್ದು, ಹಲವಾರು ಹಿಂಸೆಯನ್ನು ಬ್ರಿಟಿಷರಿಂದ ಪಡೆದಿರುವಂಥದ್ದು. ಈ ರೀತಿಯ ಹೋರಾಟದ ಫಲವಾಗಿ ನಮ್ಮ ರಾಷ್ಟ್ರಕ್ಕೆ 1947ರಲ್ಲಿ ಸ್ವತಂತ್ರ. ಈ ಸಂದರ್ಭದಲ್ಲಿ ಆ ನಮ್ಮ ಹೋರಾಟದಲ್ಲಿ ಪಾಲ್ಗೊಂಡಂಥ ಮಹನೀಯರುಗಳು ಯಾರು, ಏನೆಲ್ಲ ಚಳುವಳಿಗಳ ಮೂಲಕ ನಮಗೆ ಬ್ರಿಟಿಷರಿಗೆ ಚಾಟಿಯನ್ನು ಬೀಸಿ ನಮಗೆ ಸ್ವತಂತ್ರವನ್ನು ದೊರಕಿಸಿಕೊಟ್ಟರು, ಯಾರೆಲ್ಲ ಪ್ರಮುಖ ನಾಯಕರು ಇದ್ದಾರೆ. ನಾವು ಇತಿಹಾಸವನ್ನು ಓದುವಂಥ ಸಂದರ್ಭದಲ್ಲಿ ಕೆಲವೊಂದು ಮಹಾನ್ ನಾಯಕರುಗಳು ಮಾತ್ರ ಇತಿಹಾಸದ ಹೋರಾಟಗಾರರು ಅಂತೇಳಿ ಓದ್ತಾ ಹೋಗ್ತೀವಿ.
ಇಷ್ಟೇ ಅಲ್ಲದೆ ಹಲವಾರು ಲಕ್ಷಾಂತರ ಮಂದಿ ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಎಷ್ಟೋ ಮಂದಿ ಈ ಹೋರಾಟದಿಂದ ಇತಿಹಾಸದಲ್ಲಿ ನಾವು ಮತ್ತೊಮ್ಮೆ ಅವರನ್ನು ಪುನರ್ ನೋಡ್ತಾ ಇಲ್ಲ, ಅವ್ರು ಪುನರ್ ಓದ್ತಾ ಇಲ್ಲ. ಎಷ್ಟೋ ಮಂದಿ ಹಂಗೆ ನಶಿಸಿ ಹೋಗಿದ್ದಾರೆ. ಹಾಗಾಗಿ ಆ ರೀತಿ ಪ್ರಮುಖವಾಗಿ ನಾವು ಯಾರನ್ನು ನೆನೆಸ್ಕೊತಾ ಹೋಗ್ತೀವಿ. ಇನ್ನೂ ಎಷ್ಟು ಮಂದಿ ನಮಗೆ ಈ ಹೋರಾಟದಲ್ಲಿ ಭಾಗಿಯಾಗಿ ಸ್ವತಂತ್ರ ದೊರಕಿಸಿಕೊಟ್ಟರು ಸಹ ಈ ಒಂದು ಇತಿಹಾಸದ ಪುಟದಲ್ಲಿ ಅವರ ಹೆಸರುಗಳು ಇನ್ನೂ ಅಜರಾಮರಾಗಿ ಯಾಕೆ ಉಳಿತಾ ಇಲ್ಲ. ಈ ಎಲ್ಲ ವಿಚಾರಗಳನ್ನ ಈ ಒಂದು ಸಂದರ್ಭದಲ್ಲಿ ನೋಡ್ತಾ ಹೋದಾಗ ಮೊದಲಿಗೆ ಪ್ರಮುಖವಾಗಿ ಹೋರಾಟಗಾರರು ಅಂಥೇಳಿ ಯಾರೆಲ್ಲ ಕರೀತಾ ಹೋಗ್ತೀವಿ ಅದನ್ನು ನೋಡಿ, ತದನಂತರ ಯಾರೆಲ್ಲ ಹೋರಾಟಗಾರರು ಈ ಹಿನ್ನೆಲೆ ಹೇಗೆ ಇದ್ದಾರೆ, ಅವರ ಒಂದು ಹೋರಾಟ ಹೇಗಿತ್ತು, ಅದಲ್ಲದೆ ಕರ್ನಾಟಕದಲ್ಲೂ ಸಹ ಕರ್ನಾಟಕದ ನೂರಾರು ಮಂದಿಗಳು ಸಹ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದರು. ಅವರಲ್ಲಿ ಪುರುಷರು ಹೋರಾಟಗಾರರಿದ್ದರು, ಮಹಿಳಾ ವೀರ ಹೋರಾಟಗಾರರಿದ್ದರು. ಅವರುಗಳ ಬಗ್ಗೆನೂ ಸಹ ಈ ಒಂದು ಸಂದರ್ಭದಲ್ಲಿ ಈ ಸ್ವತಂತ್ರಗೊಳ್ಳುವಂಥ ಈ ಒಂದು ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಅವ್ರ ಬಗ್ಗೆ ನೆನಪು ಮಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅವರಲ್ಲಿ ನಾವು ಪ್ರಮುಖವಾಗಿ ನೋಡುವಂಥ ಮಹನೀಯರನ್ನು ನೋಡಿದಾಗ ನಾವೆಲ್ಲರಿಗೂ ಗೊತ್ತಿರುವ ಹಾಗೆ ಬ್ರಿಟಿಷರ ವಿರುದ್ಧ ಶಾಂತಿ ಮತ್ತು ಅಹಿಂಸೆಯ ಒಂದು ತತ್ವದ ಮೂಲಕ ಸ್ವತಂತ್ರವನ್ನು ದೊರಕಿಸಿಕೊಟ್ಟಂಥ ಮುಂಚೂಣಿ ನಾಯಕ ಅಂತೇಳಿ ಕರೆಸಿಕೊಳ್ಳುವಂಥ ಮಹಾತ್ಮ ಅಂತೇಳಿ ಕರೆಸಿಕೊಳ್ಳುವಂಥ ಮಹಾತ್ಮ ಗಾಂಧೀಜಿಯವರು, ಬಾಪೂಜಿ ಮಹಾತ್ಮ ಗಾಂಧೀಜಿಯವರು ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಭೂಮಿ ಇರುವವರೆಗೂ, ಭಾರತದ ಇತಿಹಾಸದ ಭೂಮಿ ಇರುವವರೆಗೂ ಅವರ ಹೆಸರು ಅಜರಾಮರ. ಏಕೆಂದರೆ ಅವರು ಮಾಡಿದಂಥ ಅಪಾರವಾದಂಥ ಹೋರಾಟದ ಫಲವಾಗಿ ನಮಗೆ ಸ್ವತಂತ್ರಗೊಂಡದ್ದು. ಅವರ ಜೊತೆಯಲ್ಲಿ ಉಳಿದಾಗೆ ನೋಡಿದಾಗ ಸುಭಾಷ್ ಚಂದ್ರ ಬೋಸ್, ನೇತಾಜಿ ಅಂತೇಳಿ ಕರೆಯುವಂಥ ಸುಭಾಷ್ ಚಂದ್ರ ಬೋಸ್ರವರು, ಭಗತ್ ಸಿಂಗ್ರವರು, ಸರ್ದಾರ್ ವಲ್ಲಭಾಯ್ ಪಟೇಲ್ರವರು, ಏನು ನಾವು ಉಕ್ಕಿನ ಮನುಷ್ಯ ಅಂತೇಳಿ ಕರಿತಾ ಹೋಗ್ತೀಯಲ್ಲ ಆ ಸರ್ದಾರ್ ವಲ್ಲಭಾಯ್ ಪಟೇಲ್ರವರಿರ್ಬೋದು, ಬಾಲ ಗಂಗಾಧರನಾಥ ತಿಲಕ್ರವರಿರ್ಬೋದು, ಚಂದ್ರಶೇಖರ್ ಆಜಾದ್ರವರಿರ್ಬೋದು, ಜವಾಹರ್ಲಾಲ್ ನೆಹರೂರವರಿರ್ಬೋದು, ಮಂಗಲ್ ಪಾಂಡೆರವರಿರ್ಬೋದು, ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಹರ್ಡೇಕರ್ ಮಂಜಪ್ಪ ಇರ್ಬೋದು, ಗಂಗಾಧರ ರಾವ್ ದೇಶಪಾಂಡೆ ಇರ್ಬೋದು. ಈಗ ಹಲವಾರು ಮಹಾನ್ ನಾಯಕರನ್ನು ನಾವು ಈ ಪ್ರಮುಖ ನಾಯಕರು ಅಂತೇಳಿ ನೋಡ್ತಾ ಹೋಗ್ತೀವಿ. ಇವರಲ್ಲಿ ಹಲವಾರು ಸಾಕಷ್ಟು ಮಂದಿ ಹೋರಾಟಗಾರರಿದ್ದಾರೆ, ಅವರನ್ನು ಸಹ ಇವತ್ತು ನೋಡ್ತಾ ಹೋಗೋಣ. ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದಿಂದ ಯಾರೆಲ್ಲ ಹೋರಾಟವನ್ನು ಮಾಡಿದರು, ಅವರಲ್ಲಿ ಮಹಿಳಾ ಹೋರಾಟಗಾರರು ಯಾರು, ಆ ಮಹಿಳಾ ಹೋರಾಟಗಾರರ ಬಗ್ಗೆ ನಾವು ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ನೋಡ್ತಾ ಹೋಗೋಣ. ನಮ್ಮ ಕರ್ನಾಟಕದಲ್ಲಿ ಪಾಲ್ಗೊಂಡಂಥ ವೀರ ಮಹಿಳೆಯರು, ನಮ್ಮ ಕರ್ನಾಟಕದಿಂದ ಸ್ವತಂತ್ರ ಚಳುವಳಿಗೆ ಧುಮುಕಿದಂಥ ವೀರ ಮಹಿಳೆಯರು ಯಾರು, ಯಾವ ರೀತಿ ಅವರು ಹೋರಾಟವನ್ನು ಮಾಡಿದರು, ಹೇಗೆಲ್ಲ ತಮ್ಮ ದೇಶಭಕ್ತಿಯನ್ನು ಪ್ರದರ್ಶಿಸಿ, ಹೇಗೆಲ್ಲ ಹೋರಾಟವನ್ನು ಮಾಡಿ ತೊಂದರೆಯನ್ನು ಒಳಪಟ್ಟು ನಮ್ಮ ಸ್ವತಂತ್ರದಲ್ಲಿ ದಿಟ್ಟದ ಒಂದು ತನವನ್ನು ತೋರಿದಂಥ ನಮ್ಮ ಮಹಿಳಾ ಹೋರಾಟಗಾರರು ಯಾರು ಅಂಥೇಳಿ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಅನೇಕ ವೀರ ಮಹಿಳೆಯರು ತಮ್ಮ ಪ್ರಾಣ ತ್ಯಾಗ ಮತ್ತು ಹೋರಾಟದ ಮೂಲಕ ಮಹತ್ವದ ಕೊಡುಗೆಯನ್ನು ನೀಡ್ತಾ ಹೋಗ್ತಾರೆ. ಅಂಥ ಕರ್ನಾಟಕದ ವೀರ ಮಹಿಳೆಯರು ಯಾರು ಅಂತೇಳಿ ನೋಡಿದಾಗ ರಾಣಿ ಲಕ್ಷ್ಮೀಬಾಯಿ, ಸರೋಜಿನಿ ನಾಯ್ಡು, ಉಮಾಬಾಯಿ ಕುಂದಾಪುರ, ಕರ್ನಾಟಕದ ಮಹಿಳೆಯರ ಬಗ್ಗೆ ಮಾತನಾಡ್ತಾ ಇರೋದು. ಹಾಗಾಗಿ ಕಮಲಾದೇವಿ ಚಟ್ಟೋಪಾಧ್ಯಾಯ, ಬಳ್ಳಾರಿ ಸಿದ್ದಮ್ಮ, ಯಶೋದಮ್ಮ ದಾಸಪ್ಪ, ಗೌರಮ್ಮ ವೆಂಕಟರಾಮಯ್ಯ, ಟಿ ಸುನಂದಮ್ಮ, ಕೃಷ್ಣಾಬಾಯಿ ಪಂಜೇಕರ, ಹೀಗೆ ಹಲವಾರು ಕರ್ನಾಟಕದ ವೀರ ಮಹಿಳೆಯರನ್ನು ನೋಡ್ತಾ ಹೋಗ್ತೀವಿ. ಈ ಮಹಿಳೆಯರಲ್ಲಿ ಪ್ರಥಮವಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಯಾವ ರೀತಿ ಈ ಒಂದು ಹೋರಾಟವನ್ನು ಮಾಡಿದರು ಅಂಥೇಳಿ ನೋಡ್ತಾ ಹೋದಾಗ, ಕರ್ನಾಟಕದ ಕಿತ್ತೂರು ರಾಜಪ್ರಭುತ್ವದ ರಾಣಿಯಾಗಿದ್ದರು. ತಮ್ಮ ಪ್ರಾಬಲ್ಯದ ಮೇಲೆ ನಿಯಂತ್ರಣ ಉಳಿಸಿಕೊಳ್ಳಲು ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಬಂಡಾಯದ ಸಶಸ್ತ್ರ ಪ್ರತಿರೋಧವನ್ನು ನಡೆಸಿದರು. ಅವರು ಮೊದಲ
ಯುದ್ಧದಲ್ಲಿ ಬ್ರಿಟಿಷ್ ಸೈನ್ಯವನ್ನು ಸೋಲಿಸಿ ಹಿಮ್ಮೆಟ್ಟಿಸಿದರು. ಆದರೆ ದುರದೃಷ್ಟವಶಾತ್ ಎರಡನೇ ಯುದ್ಧದ ನಂತರ ಬ್ರಿಟಿಷರ ಸೈನ್ಯದ ವಿರುದ್ಧ ಹೋರಾಡಿ ಸೆರೆಯಾಳಾಗಿ ನಿಧನರಾದರು. ಆದ್ದರಿಂದ ನಮ್ಮ ಕರ್ನಾಟಕದ ಕಿತ್ತೂರು ರಾಜಪ್ರಭುತ್ವದ ರಾಣಿಯಾಗಿದ್ದಂಥ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ಬ್ರಿಟಿಷ್ ವಸಾಹತುಶಾಹಿಗಳ ವಿರುದ್ಧ ಕಿತ್ತೂರು ಪಡೆಗಳನ್ನು ಮುನ್ನಡೆಸಿ ಮೊದಲ ಮತ್ತು ಕೆಲವೇ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರಾಗಿ ಅವರು ಕರ್ನಾಟಕದ ಸ್ವತಂತ್ರ ಹೋರಾಟದಲ್ಲಿ ಮೊದಲ ವೀರ ಮಹಿಳೆಯರಾಗಿ ನಾವು ನೋಡ್ತಾ ಹೋಗ್ತೀವಿ. ಇವರು ಒಬ್ಬರು. ಮತ್ತೊಬ್ಬರು ಉಮಾಬಾಯಿ ಕುಂದಾಪುರರವರು. ಇವರ ಹೆಸರು ಯಾವುದೇ ಇತಿಹಾಸದ ಹೋರಾಟದಲ್ಲಿ ನಾವು ನೋಡುವುದು ವಿರಳ. ಇವರು ಸಹ ಕರ್ನಾಟಕದವರಾಗಿದ್ದು ಬ್ರಿಟಿಷರ ವಸಾಹತುಶಾಹಿ ವಿರುದ್ಧ ಸಕ್ರಿಯವಾಗಿ ಚಳುವಳಿಯಲ್ಲಿ ಭಾಗವಹಿಸಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಂಥ ವೀರ ಮಹಿಳೆಯಾಗಿದ್ದಾರೆ. ಹುಬ್ಬಳ್ಳಿಯನ್ನು ಕೇಂದ್ರವಾಗಿಟ್ಟುಕೊಂಡು ಸ್ವತಂತ್ರ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಇವರು ಹಿಂದೂಸ್ತಾನಿ ಸೇವಾದಳದ ಮಹಿಳಾ ವಿಭಾಗದ ಮುಖ್ಯಸ್ಥರಾಗಿದ್ದರು. ಇವರು ಹೋರಾಟವನ್ನು ಜಾಗೃತಗೊಳಿಸಬೇಕು ಅಂತೇಳಿ ಮನೆ ಮನೆಗೆ ತೆರಳಿ ಪ್ರತಿ ಮನೆಗೂ ತೆರಳಿ ಮಹಿಳೆಯರಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸುವ ಮೂಲಕ ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದಂಥ ಒಬ್ಬ ವೀರ ಮಹಿಳೆ ಉಮಾಬಾಯಿ ಕುಂದಾಪುರರವರು. ಇವರನ್ನು ಸಹ ನಾವು ಕರ್ನಾಟಕದ ಸ್ವತಂತ್ರ ಹೋರಾಟಗಾರರ ವೀರ ಮಹಿಳೆಯರಲ್ಲಿ ಪ್ರಮುಖ ಸಾಲಿನಲ್ಲಿ ನಿಲ್ಲುವಂಥವರು ಅಂತೇಳಿ ನಾವು ಹೇಳ್ಬೋದು. ಹಾಗೆಯೇ ಮತ್ತೋರ್ವ ವೀರ ಮಹಿಳೆಯರು ನೋಡಿದಾಗ ಕರ್ನಾಟಕದ ವೀರ ಮಹಿಳೆಯರಲ್ಲಿ ಅದರಲ್ಲೂ ಗಾಂಧೀಜಿಯವರ ಜೊತೆ ಕ್ವಿಟ್ ಇಂಡಿಯಾ ಚಳವಳಿ ಇರ್ಬೋದು, ಉಪ್ಪಿನ ಸತ್ಯಾಗ್ರಹ ಚಳವಳಿಯಲ್ಲಿ ಭಾಗವಹಿಸಿ ಜೈಲುವಾಸವನ್ನು ಅನುಭವಿಸಿದಂಥ ವೀರ ಮಹಿಳೆಯರಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯರು ಒಬ್ಬರು. ಸಾಮಾನ್ಯವಾಗಿ ಇವರ ಹೆಸರನ್ನು ನಾವೆಲ್ಲೂ ಕೇಳಿರಕ್ಕಿಲ್ಲ. ನಾನು ಮೊದಲೇ ಹೇಳಿದಾಗೆ ಗಾಂಧೀಜಿಯವರ ಜೊತೆಯಲ್ಲಿ ಇವರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದಂಥ ವೀರ ಮಹಿಳೆ. ಇವರು ಮೂಲತಃ ಮಂಗಳೂರಿನಲ್ಲಿ ಜನಿಸಿದವರು. ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹ ಇರ್ಬೋದು, ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಶಿಕ್ಷೆಯನ್ನು ಅನುಭವಿಸಿದಂಥ ವ್ಯಕ್ತಿ. ನಂತರ ದಿನಗಳಲ್ಲಿ ಭಾರತೀಯರ ಕರಕುಶಲ ವಸ್ತುಗಳ ಪುನರುಜ್ಜೀವನಕ್ಕೆ ಅಪಾರವಾದಂಥ ಕೊಡುಗೆಯನ್ನು ನೀಡಿದಂಥ ಒಬ್ಬ ವೀರ ಮಹಿಳೆ ನಮ್ಮ ಕರ್ನಾಟಕದವರು. ಹಾಗೆ ಮತ್ತೊಬ್ಬರು ನೋಡಿದಾಗ ಬಳ್ಳಾರಿ ಸಿದ್ದಮ್ಮ ಅಂತೇಳಿ, ಬಳ್ಳಾರಿ ಸಿದ್ದಮ್ಮ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ ಕರ್ನಾಟಕದ ಮತ್ತೋರ್ವ ಮಹಿಳೆ ಬಳ್ಳಾರಿ ಸಿದ್ದಮ್ಮ. ಮೈಸೂರು ಸಂಸ್ಥಾನದಲ್ಲಿ ನಡೆದ ಅರಕಲಗೂಡು ಚಳವಳಿ, ಮೈಸೂರು ಪ್ರಾಂತ್ಯದ ಆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಹೊಂದಿಕೊಟ್ಟಂತೆ ನಡೆದಂಥ ಒಂದು ಚಳವಳಿ ಅರಕಲಗೂಡು ಚಳವಳಿ ಅಂತೇಳಿ. ಮತ್ತು ಧ್ವಜ ಸತ್ಯಾಗ್ರಹದಲ್ಲಿ ಪ್ರಮುಖವಾಗಿ ಇವರ ಪಾತ್ರ ಬಹುಮುಖ್ಯವಾಗಿತ್ತು. ಅರಕಲಗೂಡು ಚಳವಳಿ ಎನ್ನುವಂಥದ್ದು ಮತ್ತು ಧ್ವಜ ಸತ್ಯಾಗ್ರಹ ಎನ್ನುವ ಒಂದಲ್ಲಿ ಇವರ ಪಾತ್ರ ಬಹುಮುಖ್ಯವಾದಂಥ ಪಾತ್ರ. ಈ ಎರಡು ಚಳವಳಿಯಲ್ಲಿ ಇವರು ಭಾಗವಹಿಸಿದರ ಪರವಾಗಿ ಇವರಿಗೆ ಕಠಿಣವಾದ ಶಿಕ್ಷೆ ಮತ್ತು ಜೈಲುವಾಸವನ್ನು ಅನುಭವಿಸಬೇಕಾಗಿತ್ತು. ಆದರೂ ಸಹ ಎದೆಗುಂದದೆ ಬಳ್ಳಾರಿ ಸಿದ್ದಮ್ಮರವರು ಈ ಒಂದು ಕಠಿಣ ಶಿಕ್ಷೆ ಅಥವಾ ಜೈಲುವಾಸ ಅನುಭವಿಸಿದರೂ ಸಹ ಧೈರ್ಯವಾಗಿ ಬ್ರಿಟಿಷರ ದಬ್ಬಾಳಿಕೆಯನ್ನು ಎದುರಿಸಿದಂಥ ವೀರ ಮಹಿಳೆಯರಲ್ಲಿ ಬಳ್ಳಾರಿ ಸಿದ್ದಮ್ಮರವರು ಸಹ ಒಬ್ಬರಾಗಿದ್ದಾರೆ. ಅವರನ್ನು ಸಹ ನಾವು ಈ ಒಂದು ಕರ್ನಾಟಕದ ವೀರ ಹೋರಾಟ ಮಹಿಳೆಯರಲ್ಲಿ ಸ್ಮರಿಸಿಕೊಳ್ಳುವಂಥ ವ್ಯಕ್ತಿ ಬಂದಂಥ ಸಂದರ್ಭದಲ್ಲಿ ಇವರಿಗೂ ಸಹ ಒಂದು ಸ್ಥಾನವನ್ನು ದೊರಕಿಸಿಕೊಡ್ಬೇಕಾಗ್ತದೆ. ಯಾರು? ಬಳ್ಳಾರಿ ಸಿದ್ದಮ್ಮ ಅನ್ನುವಂಥ ವ್ಯಕ್ತಿ. ಇವೆಲ್ಲ ನೋಡ್ತಾ ಇದ್ದರೆ ನಮ್ಮ ವೀರ ಮಹಿಳೆಯರು ಕರ್ನಾಟಕದಲ್ಲಿ ಬ್ರಿಟಿಷರ ಒಂದು ವಿರುದ್ಧವಾಗಿ ಧೈರ್ಯ ಪ್ರದರ್ಶನವನ್ನು ತೋರಿದಂಥವರು, ಬ್ರಿಟಿಷರ ವಿರುದ್ಧ ದಿಟ್ಟತನದ ಹೆಜ್ಜೆಯನ್ನು ಇಟ್ಟಂಥವರು, ಹಲವಾರು ಚಳುವಳಿಗಳಲ್ಲಿ ಭಾಗವಹಿಸಿ ಎದೆಗುಂದದೆ ಏನೆಲ್ಲ ಶಿಕ್ಷೆಯನ್ನು ಬ್ರಿಟಿಷರು ಕೊಟ್ಟಿದ್ರೂ ಸಹ ಹೋರಾಟವನ್ನು ಮಾಡಿ
ಇತಿಹಾಸದ ಪುಟಗಳಲ್ಲಿ ತಮ್ಮದೇ ಆದಂಥ ಒಂದು ಛಾಪುವನ್ನು ಮೂಡಿಸಿರುವಂಥ ಮಹನೀಯರು ಅಂತೇಳಿ ಕರಿತಾ ಹೋಗ್ಬೋದು. ಬಳ್ಳಾರಿ ಸಿದ್ದಮ್ಮ ನಂತರ ಮತ್ತೋರ್ವ ಒಬ್ಬ ವೀರ ಮಹಿಳೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಯಶೋಧರಮ್ಮ ದಾಸಪ್ಪ ಅಂಥೇಳಿ ಮತ್ತೋರ್ವ ವೀರ ಕರ್ನಾಟಕದ ಮಹಿಳಾ ಹೋರಾಟಗಾರರಲ್ಲಿ ಒಬ್ಬರು ಯಾರಪ್ಪ ಅಂದರೆ ಯಶೋಧಮ್ಮ ದಾಸಪ್ಪ ಅಂಥೇಳಿ. ಇವರು ಸಹ ಮೈಸೂರು ಭಾಗದ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಥವರು. ಮೈಸೂರು ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಸ್ವತಂತ್ರ ಹೋರಾಟಗಾರರು, ಸಮಾಜ ಸುಧಾರಕರು. ನಮಗೇನು ಮಂಡ್ಯ ಜಿಲ್ಲೆಯ ಶಿವಪುರದಲ್ಲಿ ನಡೆದಂಥ ಸತ್ಯಾಗ್ರಹ ಇರ್ಬೋದು ಸೇರಿದಂತೆ ಹಲವಾರು ಚಳುವಳಿಗಳಲ್ಲಿ ಭಾಗವಹಿಸಿರುವಂಥವರು. ನೋಡಿ, ಅಂದಿನ ಕಾಲದಲ್ಲಿ ನಮಗೆ ಮಹಿಳೆಯರು ಸಕ್ರಿಯರಾಗಿ ಜಾಗೃತರಾಗಿ ಬ್ರಿಟಿಷರ ವಿರುದ್ಧ ಚಳುವಳಿಗಳಲ್ಲಿ ಮನೆಯನ್ನು ತೊರೆದು ಬಂದು ದಿಟ್ಟತನದ ಪ್ರದರ್ಶನವನ್ನು ತೋರಿ ಹೋರಾಟವನ್ನು ಪಾಲ್ಗೊಳ್ತಾರೆ, ಸಕ್ರಿಯವಾಗಿರ್ತಾರೆ. ಅದರ ಜೊತೆಗೆ ಉಳಿದಂಥ ಮಹಿಳೆಯರನ್ನು ಸಂಘಟಿಸುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಯಶೋಧಮ್ಮ ದಾಸಪ್ಪರವರನ್ನು ಈ ಒಂದು ಮಹಿಳಾ ಕರ್ನಾಟಕದ ಹೋರಾಟಗಾರರಲ್ಲಿ ಒಬ್ಬರಂತೇಳಿ ನೋಡ್ಬೋದು. ಅವರ ವಿಶೇಷ ಏನು? ಇವರು ಸಹ ಮಹಿಳೆಯರನ್ನು ಜಾಗೃತಿಗೊಳಿಸುವಂಥದ್ದು, ಸ್ವತಂತ್ರ ಚಳುವಳಿಗೆ ಅವರನ್ನು ಸಕ್ರಿಯರಾಗಿ ಮಾಡುವಂಥದ್ದು, ಅವರ ವಿರುದ್ಧ ಒಂದು ಸಂಘಟಿತರಾಗುವಂತೆ ಮಾಡುವಂಥದ್ದು, ಜಾಗೃತರಾಗಿ ಮಾಡುವಂಥದ್ದು, ಈ ರೀತಿಯ ಕೆಲಸವನ್ನು ಯಶೋಧಮ್ಮ ದಾಸಪ್ಪರವರು ಮಾಡ್ತಾ ಹೋಗ್ತಾರೆ. ಹೀಗಾಗಿ ಇವರು ಸಹ ನಮ್ಮ ಕರ್ನಾಟಕದ ಓರ್ವ ದಿಟ್ಟ ಹೋರಾಟಗಾರರಲ್ಲಿ, ಮಹಿಳಾ ಹೋರಾಟಗಾರರಲ್ಲಿ ಒಬ್ಬರು ಅಂಥೇಳಿ ನಾವು ನೋಡ್ಬೋದು. ತದನಂತರ ಮತ್ತೊಬ್ಬ ಮಹಿಳಾ ಹೋರಾಟಗಾರರನ್ನು ನೋಡಿದಂಥ ಸಂದರ್ಭದಲ್ಲಿ ಗೌರಮ್ಮ ವೆಂಕಟರಾಮಯ್ಯರವರು. ಗಾಂಧೀಜಿಯವರು ಕರೆ ಕೊಟ್ಟಂತಹ, ನಾವು ನೋಡ್ತಾ ಇದ್ದೀವಲ್ಲ, ನಮ್ಮ ಭಾರತಕ್ಕೆ ಸ್ವತಂತ್ರವನ್ನು ಗಾಂಧೀಜಿಯವರ ನೇತೃತ್ವದಲ್ಲಿ ತಂದುಕೊಟ್ಟು ಅಂತೇಳಿ ನಾವು ನೋಡ್ತಾ ಹೋಗ್ತೀವಲ್ಲ, ಆ ಗಾಂಧೀಜಿಯವರು ಒಂದು ಕಡೆ ಕರೆಯನ್ನು ಕೊಡ್ತಾರೆ. ತೆರಿಗೆ ನಿರಾಕರಣೆ ಮಾಡಬೇಕು, ಬ್ರಿಟಿಷರು ಕೊಡುವಂಥ ತೆರಿಗೆಯನ್ನು ಕಟ್ಟದೆ ಅಂತೇಳಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಗಾಂಧೀಜಿಯವರು ಕರೆಗೆ ಹೋಗೊಟ್ಟು ತೆರಿಗೆ ನಿರಾಕರಣೆ ಅಭಿಯಾನವನ್ನು ಯಶಸ್ವಿಯಾಗಿ ಮುನ್ನಡೆಸಿದವರು ಯಾರಪ್ಪ? ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರು ಯಾರಪ್ಪ ಅಂದರೆ ಗೌರಮ್ಮ ವೆಂಕಟರಾಮಯ್ಯರವರು. ತೆರಿಗೆ ನಿರಾಕರಣೆ ಅಭಿಯಾನವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾರೆ. ಇದು ಗಾಂಧೀಜಿಯವರು ಸ್ವತಃ ಇವರ ಬಗ್ಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಗಾಂಧೀಜಿಯವರಿಂದ ನಮ್ಮ ಕರ್ನಾಟಕದ ಗೌರಮ್ಮ ವೆಂಕಟರಾಮಯ್ಯರವರು ಒಂದು ಮೆಚ್ಚುಗೆಗೆ ಪಾತ್ರರಾಗ್ತಾ ಹೋಗ್ತಾರೆ. ಅವರು ಕರೆಗೊಟ್ಟಂಥ ಅವರ ಕರೆಗೆ ಹೋಗೊಟ್ಟು ಕರ್ನಾಟಕದಲ್ಲಿ ತೆರಿಗೆ ನಿರಾಕರಣೆಯ ಅಭಿಯಾನವನ್ನು ಪ್ರಾರಂಭ ಮಾಡ್ತಾರೆ. ಹಾಗಾಗಿ ಇವರು ಸಹ ಈ ಸ್ವತಂತ್ರ ಚಳುವಳಿಯಲ್ಲಿ ಪ್ರಮುಖರು ಅಂಥೇಳಿ ನಾವು ನೋಡ್ಬೋದು. ಹಾಗೆ ಮತ್ತೋರ್ವರು ಟಿ ಸುನಂದಮ್ಮ ಅಂಥೇಳಿ ಮತ್ತೋರ್ವ ವೀರ ಮಹಿಳೆಯರನ್ನು ನಾವು ಕರ್ನಾಟಕದವರಾಗಿ ನೋಡ್ಬೋದು. ತಾಂಡೂರು ಪ್ರದೇಶದಲ್ಲಿ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ತಾಂಡೂರು ಎಂಬ ಪ್ರದೇಶದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಯುವಕರನ್ನು ಮತ್ತು ಮಹಿಳೆಯರನ್ನು ಪ್ರೇರೇಪಿಸಿದ ಪ್ರಮುಖ ನಾಯಕಿ ಯಾರು? ಟಿ ಸುನಂದಮ್ಮರವರು. ಏನು ತಮ್ಮ ತಾಂಡೂರು ಪ್ರದೇಶವಿದೆಯೋ ಆ ತಾಂಡೂರು ಪ್ರದೇಶದ ಸುತ್ತಮುತ್ತಲ ಇರುವಂಥ ಯುವಕರನ್ನು, ಮಹಿಳೆಯರನ್ನು ಪ್ರೇರೇಪಿಸುವಂಥದ್ದು ಕೆಲಸದಲ್ಲಿ ಪ್ರಮುಖವಾದಂಥ ಸ್ಥಾನವನ್ನು, ನಾಯಕಿ ಸ್ಥಾನವನ್ನು ಪಡೆದಂಥವರು ನಮ್ಮ ಸುನಂದಮ್ಮರವರು. ಏಕೆಂದರೆ ಅವತ್ತು ನಾವು ಸಂಘಟಿತರಾಗಬೇಕಾಗಿತ್ತು. ಯುವಕರನ್ನು ಸ್ವತಂತ್ರ ಚಳುವಳಿಗೆ ಸಂಘಟನಾಗಿ ಮಾಡಬೇಕಾಗಿತ್ತು. ಮಹಿಳೆಯರನ್ನು ಸಂಘಟನೆಯನ್ನಾಗಿ ಮಾಡಬೇಕಾಗಿತ್ತು. ಯುವಕರನ್ನು ಬ್ರಿಟಿಷರ ವಿರುದ್ಧ ಜಾಗೃತಗೊಳಿಸಬೇಕಾಗಿತ್ತು. ಆ ಕೆಲಸದ ಜವಾಬ್ದಾರಿಯನ್ನು ನಮ್ಮ ಕರ್ನಾಟಕದವರಾದಂಥ ಟಿ ಸುನಂದಮ್ಮರವರು ವಹಿಸ್ಕೊಂಡಿದ್ರು. ಈ ಬ್ರಿಟಿಷರ ವಿರುದ್ಧ ಚಳುವಳಿಯಲ್ಲೂ ಸಹ ಭಾಗವಹಿಸಿದರು. ಆ ಚಳುವಳಿಯಲ್ಲಿ ಭಾಗವಹಿಸಿದ ಪ್ರಯುಕ್ತ ಇವರಿಗೆ ಅಪಾರವಾದಂಥ ದಂಡ ಮತ್ತು ಜೈಲು ಶಿಕ್ಷೆಯನ್ನು ಸಹ ಅನುಭವಿಸ್ತಾ ಹೋಗ್ತಾರೆ. ಸ್ವತಂತ್ರ ಇತಿಹಾಸದ ಪುಟದಲ್ಲಿ ಸುನಂದಮ್ಮರವರು ಬ್ರಿಟಿಷರಿಂದ ಶಿಕ್ಷೆಗೆ ಒಳಗಾಗ್ತಾರೆ, ದಂಡನೆಗೆ ಒಳಗಾಗ್ತಾರೆ. ಆದ್ದರಿಂದ ಟಿ ಸುನಂದಮ್ಮರವರನ್ನು ಸಹ ಮಹಿಳಾ ಹೋರಾಟಗಾರರಲ್ಲಿ ಪ್ರಮುಖರಲ್ಲಿ ಒಬ್ಬರು ಅಂಥೇಳಿ ನಾವು ನೋಡ್ಬೋದು. ಹಾಗೆ ಮತ್ತೋರ್ವ ಮಹಿಳಾ ಹೋರಾಟಗಾರರನ್ನು ನೋಡಿದಂಥ ಸಂದರ್ಭದಲ್ಲಿ
ಕೃಷ್ಣಾಬಾಯಿ ಪಂಜೇಕರ ಅನ್ನುವಂಥವ್ರು. ಇವರು ಯಾವ ರೀತಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದರು, ಇವರ ಒಂದು ಸ್ವತಂತ್ರ ಹೋರಾಟದ ಒಂದು ಪಾತ್ರ ಏನು, ಹೇಗಿತ್ತು ಅಂತೇಳಿ ನೋಡಿದಾಗ, ಇವರು ಒಂದು ವಿಶೇಷವಾದಂಥದ್ದು ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಇವರು ಉತ್ತರ ಕರ್ನಾಟಕದಲ್ಲಿ ಬರುವಂಥವರು. ಉತ್ತರ ಕರ್ನಾಟಕದಲ್ಲಿ ವಿದೇಶಿ ವಸ್ತುಗಳ ಬಹಿಷ್ಕಾರ, ಏನು ನಾವು ಅಂದಿನ ಕಾಲದಲ್ಲಿ ವಿದೇಶಿ ವಸ್ತುಗಳು ಮಾರಾಟ ಆಗ್ತಿತ್ತು, ಆ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಬೇಕು ಅಂತೇಳಿ ಜಾಗೃತಿ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಹೋಗ್ತಾರೆ, ಜಾಗೃತಿಯನ್ನು ಮೂಡಿಸ್ತಾ ಹೋಗ್ತಾರೆ. ಕಡಾಖಂಡಿತವಾಗಿ ತಿರಸ್ಕಾರ, ಉತ್ತರ ಕರ್ನಾಟಕದಲ್ಲಿ ವಿದೇಶಿ ವಸ್ತುಗಳು ಬಹಿಷ್ಕಾರ ಮಾಡಿದಂಥದ್ದು ದಿಟ್ಟತನದ ಒಂದು ಪ್ರದರ್ಶನವನ್ನು ಕೈಗೊಂಡಂಥ ವಿಶೇಷ ಮಹನೀಯರು. ಜೊತೆಗೆ ಬರೀ ವಿದೇಶಿ ವಸ್ತುಗಳ ಬಹಿಷ್ಕಾರ ಅಷ್ಟೇ ಅಲ್ಲ, ನಮ್ಮ ಖಾದಿ ಪ್ರಚಾರಕ್ಕಾಗಿ ದುಡಿದಂಥ ಹೋರಾಟಗಾರತಿ. ನಾವೇನು ಅವತ್ತು ಖಾದಿ ವಸ್ತುಗಳ ಉತ್ಪಾದನೆ ಮಾಡ್ತಾಯಿದ್ದೋ ಅದನ್ನೇ ಹೆಚ್ಚಿಸಬೇಕು, ಖಾದಿ ವಸ್ತುಗಳ ಮೂಲಕ ನಾವೆಲ್ಲರೂ ಜಾಗೃತರಾಗಬೇಕು ಅನ್ನುವಂಥ ಏನು ಮನೋಭಾವ ಇತ್ತು, ಗಾಂಧೀಜಿಯವರ ಕನಸೇನಿತ್ತು, ಅದರಂತೆ ಖಾದಿ ಪ್ರಚಾರಕ್ಕಾಗಿ ದುಡಿದಂಥ ಪ್ರಮುಖರಲ್ಲಿ ಪ್ರಮುಖರು ನಮ್ಮ ಕೃಷ್ಣಾಬಾಯಿ ಪಂಜೇಕರ್ ಅವರು. ಹೀಗೆ ಕರ್ನಾಟಕದಲ್ಲಿ ವಿಶೇಷವಾಗಿ ತಮ್ಮದೇ ಆದಂಥ ಸ್ವತಂತ್ರ ಹೋರಾಟದ ಚಳುವಳಿಗಳಲ್ಲಿ ವಿಭಿನ್ನವಾಗಿ ಧೈರ್ಯತನವನ್ನು ಪ್ರದರ್ಶಿಸಿದಂಥ ಮಹಿಳೆಯರಲ್ಲಿ ಈ ಪ್ರಮುಖವಾಗಿ ಹೋರಾಟಗಾರರನ್ನು ನೋಡ್ಬೋದು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇವೆಲ್ಲವನ್ನು ನೋಡಿದಂಥ ಸಂದರ್ಭದಲ್ಲಿ ಅಂದು ಸ್ವತಂತ್ರ ಹೋರಾಟದಲ್ಲಿ ಕರ್ನಾಟಕದಲ್ಲಿ ಚಳುವಳಿಗಳು ಪ್ರಾರಂಭ ಆಗಿದ್ದು, ಚಳುವಳಿಯಲ್ಲಿ ಸಕ್ರಿಯರಾಗಿ ಭಾಗವಹಿಸಿದ್ದು ಅನ್ನೋದು ಒಂದು ಭಾಗವಾದರೆ, ಅಂದಿನ ಕಾಲಘಟ್ಟದಲ್ಲಿ ಕರ್ನಾಟಕದ ಮಹಿಳೆಯರು ಸಹ ಈ ಒಂದು ಚಳುವಳಿಯಲ್ಲಿ ಧುಮುಕಿ ಹೋರಾಟದಲ್ಲಿ ಚಳುವಳಿಯಲ್ಲಿ ತಮ್ಮದೇ ಆದಂಥ ಒಂದು ಪಾತ್ರವನ್ನು ನಿರ್ವಹಿಸಿದರು ಅನ್ನುವಂಥದ್ದು ಒಂದು ಅಂಶ ಅಂತ ಹೇಳ್ತಾ, ನನ್ನ ಈ ಎರಡು ವಿಚಾರಗಳು, ಒಂದು ಸ್ವತಂತ್ರ ಹೋರಾಟದ ವಿಚಾರ, ನಂತರ ಅದರಲ್ಲಿ ವಿಶೇಷವಾಗಿ ಎರಡನೇ ಅಂಶ ನಮ್ಮ ಕರ್ನಾಟಕದ ಮಹಿಳಾ ಸ್ವತಂತ್ರ ಹೋರಾಟಗಾರರ ಬಗ್ಗೆ ತಿಳಿಸಿಕೊಳ್ಳುವಂಥದ್ದು ಒಂದು ಅಂಶವಾಗಿತ್ತು. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.